Hi, this is Rakhi Sawant. बॉलीवुड बाई बड़की राखिया रेप प्रतिध्वनि। स्क्रीन टेस्ट होता है मॉर्निंग 9 बजे से लेके शाम के 6 बजे तक का, 6 से लेके रात को 2-3 बजे तक का स्क्रीन टेस्ट होता है। ಪುರಾಣದಿಂದ ಹೀರೋಯಿನ್ಗಳ ಮಾನಹಾನಿ। जब वो मेरे साथ सेक्स कर रही थी, जब मेरी किस कर रही थी, ವಿವಾದದ ಅಲೆ ಎಬ್ಬಿಸಿದ ರಾಖಿ ಸಾವಂತ್ ಅಸಲಿ ಕಹಾನಿ। मैं लोअर क्लास नजर नहीं आई। एक मेल, एक फीमेल, एक ही और एक शी है सबूत। जब उसने मेरे पे सेक्स किया था तो वो दो सामने थे। शी इज अ लेस्बियन। शरीर औरत का होता है लेकिन ख्वाहिशें आदमियों की होती है। ಬಾಲಿವುಡ್ ಬಾಯ್ ಬಡ್ಕಿ ಅಂತಾನೆ ಹೆಸರಾಗಿರೋ ರಾಖಿ ಸಾವಂತ್ ಯಾರಿಗ್ ತಾನೇ ಗೊತ್ತಿಲ್ಲ. ಬಾಯ್ ಬಿಟ್ರೆ ಬಣ್ಣಗೇಡು ಅನ್ನೋ ಹಾಗೆ ಈಕೆ ಮಾತಾಡೋದೆಲ್ಲ ಬರೀ ವಿವಾದ. ವಿಚಿತ್ರ ಅಂದ್ರೆ ಇದೇ ಈಕೆಯ ಬಂಡವಾಳ ಕೂಡ ಹೌದು. ಏನಾದ್ರೊಂದು ಎಡವಟ್ಟುಗಳನ್ನ ಮಾಡ್ಕೊಂಡೇ ಸದಾ ಸುದ್ದಿಯಲ್ಲಿರೋದೇ ಈಕೆಯ ವಿಶೇಷ ಕೂಡ ಹೌದು, ಉದ್ದೇಶನೂ ಹೌದು. ಆಗೊಂದು ಈಗೊಂದು ಐಟಂ ಡ್ಯಾನ್ಸ್ ಗಳನ್ನ ಮಾಡೋದನ್ನ ಬಿಟ್ರೆ ಈಕೆಗೆ ಬಾಲಿವುಡ್ ನಟಿ ಅಂತ ಹೇಳ್ಕೊಳ್ಳೋದಕ್ಕೆ ಇರೋದು ಈ ಕಾಂಟ್ರವರ್ಸಿಗಳು ಮಾತ್ರ. ಇದೀಗ ರಾಖಿ ಸಾವಂತ್ ಸಂದರ್ಶನವೊಂದರಲ್ಲಿ ಬಾಲಿವುಡ್ ನಲ್ಲಿ ರೇಪ್ ನಡೀತಿಲ್ಲ, ಹೀರೋಯಿನ್ ಆಗ್ಬೇಕು ಅಂತ ಬರೋ ಹುಡುಗಿರು ಅವರಾಗೇ ಮಂಚ ಹತ್ತೋದಕ್ಕೆ ರೆಡಿಯಾಗಿರ್ತಾರೆ, ಅವರೇ ಮೇಲ್ ಬಿದ್ದು ಆಫರ್ ಕೊಡ್ತಾರೆ ಅಂತ ಹೇಳಿ ಹಲ್ಚಲ್ ಎಬ್ಸಿದಾಳೆ. नहीं हो रहा है औरतों पे अत्याचार बॉलीवुड में। एक दिन में 1000 लड़कियां आती है कहां से हीरोइन बनने के लिए। इनको ऑडिशन नहीं करना है, इनको एक्टिंग नहीं सीखना है, इनको डांस नहीं सीखना है, इनको कुछ नहीं सीखना है। तैयार होके आती है और आके एकदम पूरा एकदम पल्ले उल्लू गिरा के एकदम बुब से एकदम ऊपर ऐसे पुशअप करके बैठ जाती है। सर मुझे काम चाहिए, सर मेरी ले लो, लेकिन मुझे हीरोइन बना दो। ಚಿತ್ರರಂಗದ ಮೇಲೆ ಕಾಸ್ಟಿಂಗ್ ಕೌಚ್ ಬಗ್ಗೆ ಯಾವತ್ತಿನಿಂದಾನೂ ಆರೋಪ ಇದ್ದಿದೆ, ಆದ್ರೆ ಯಾರೂ ಇಷ್ಟೊಂದು ಖುಲ್ಲಂ ಖುಲ್ಲಾ ಹೇಳಿಕೆಯನ್ನ ಕೊಟ್ಟಿದ್ದಿಲ್ಲ. ಈಗ ರಾಖಿ ಸಾವಂತ್ ಇಂತಹ ಒಂದು ಹೇಳಿಕೆ ಕೊಟ್ಟು ಹೀರೋಯಿನ್ ಆಗ್ಬೇಕು ಅಂತ ಸಾವಿರಾರು ಹುಡುಗಿರು ಮುಂಬೈಗೆ ಬರ್ತಾರೆ. ಯಾರಿಗೂ ಟ್ಯಾಲೆಂಟ್ ಮೂಲಕ ಬೆಳೆಯೋ ಪೇಷನ್ಸ್ ಇಲ್ಲ, ಎಲ್ಲರೂ ಹೀಗೆ ಅಡ್ಡದಾರಿ ಹಿಡಿತಿದ್ದಾರೆ ಅಂತ ನೇರವಾಗಿ ಆಪಾದನೆ ಮಾಡಿದಾಳೆ. वो तो पागल हो जाएगा। लड़की के चेहरे को कम बुक्स पे ज्यादा दिखेगा प्रोड्यूसर। यार तुम आदमी को प्लेट में लेकर आओगे, वो तो खाएगा ना। ಚಿತ್ರರಂಗದಲ್ಲಿ ಮಾತ್ರ ಅಲ್ಲ, ಎಲ್ಲಾ ರಂಗದಲ್ಲೂ ಇಂತಹ ಒಂದು ಪರಿಸ್ಥಿತಿ ಇದೆ ಅನ್ನೋದು ಸುಳ್ಳಲ್ಲ. ಚಿತ್ರರಂಗದಲ್ಲಿ ಸ್ವಲ್ಪ ಜಾಸ್ತಿ ಇರಬಹುದು, ಅದರಲ್ಲೂ ಬಾಲಿವುಡ್ ನಲ್ಲಿ ಇನ್ನೂ ಹೆಚ್ಚೇ ಇರಬಹುದು. ಮೊದಲು ಇದನ್ನ ಶೋಷಣೆ ಅಂತ ಕರೀತಾ ಇದ್ರು, ಈಗ ಅದನ್ನ ಕಾಂಪ್ರಮೈಸ್ ಅಂತ ಕರೀತಿದ್ದಾರೆ ಅಷ್ಟೇ. ರಾಖಿ ಸಾವಂತ್ ಹೇಳೋ ಮಟ್ಟಕ್ಕೆ ಬಾಲಿವುಡ್ ಹದಗೆಟ್ಟು ಹೋಗಿದ್ರೆ ನಮ್ಮ ದಕ್ಷಿಣದ ಚಿತ್ರರಂಗ ಅದಕ್ಕಿಂತ ವಾಸಿ ಅಂತ ಸ್ವಲ್ಪ ಸಮಾಧಾನವನ್ನ ಪಟ್ಕೋಬಹುದು. ಇವತ್ತು ಚಿತ್ರರಂಗದಲ್ಲಿ ನಾಯಕಿ ನಟಿಯರಿಗೆ ಪ್ರತಿಭೆಯೊಂದರಿಂದಾನೇ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಇದ್ರೂ ಪ್ರತಿಭೆಯಿಂದಾನೇ ಬೆಳೆದು ನಿಂತೋರಿಗೇನು ಕಮ್ಮಿ ಇಲ್ಲ. ಹಾಗಂತ ಏನೇನೂ ಪ್ರತಿಭೆ ಇಲ್ಲದೆ ಅಡ್ಡದಾರಿಯಿಂದಲೇ ಹೀರೋಯಿನ್ ಆಗ್ತೀನಿ ಅಂತ ಬಂದವರು ಚಿತ್ರರಂಗದಲ್ಲಿ ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಇನ್ನು ಇಂದಿನ ಹೀರೋಯಿನ್ಗಳ ಚರಿತ್ರೆಯ ಬಗ್ಗೆ ಎಗ್ಗಿಲ್ಲದೆ ಮಾತನಾಡಿದ ರಾಖಿ ಸಾವಂತ್ ತನ್ನ ಜೀವನದಲ್ಲಿ ಎಷ್ಟು ಸಚ್ಚಾರಿತ್ರ್ಯ ಉಳಿಸ್ಕೊಂಡಿದ್ದಾಳೆ ಅಂತ ನೋಡಿದ್ರೆ ಬರೀ ವಿವಾದಗಳೇ ತುಂಬಿಕೊಂಡಿದ್ದೇವೆ. ಈಕೆಯ ಮದುವೆ, ಎಂಗೇಜ್ಮೆಂಟ್, ಬ್ರೇಕಪ್ಗಳ ಬಗ್ಗೆ ನೋಡ್ತಾ ಹೋದ್ರೆ ಅದೇ ಒಂದು ಕಥೆಯಾಗೋದಲ್ಲದೆ ಅದನ್ನು ಕೂಡ ಹಾದಿರಂಪ ಬೀದಿರಂಪ ಮಾಡ್ಕೊಳ್ಳೋ ವಿಚಿತ್ರ ಕ್ಯಾರೆಕ್ಟರ್ ಈಕೆದು. 2006ರಲ್ಲಿ ಗಾಯಕ ವಿಕಾಸ್ ಸಿಂಗ್ ಈಕೆಗೆ ಕಿಸ್ ಮಾಡಿ ಸುದ್ದಿಯಾದ್ರೆ 2009ರಲ್ಲಿ ರಾಖಿ ಒಂದು ಮದುವೆಯಾಗ್ತಾಳೆ. ಅದು ಸ್ವಯಂವರ್ ಅನ್ನೋ ರಿಯಾಲಿಟಿ ಶೋನಲ್ಲಿ ನಡೆದಂತಹ ಮದುವೆ. ಅನೇಕ ಹುಡುಗರಲ್ಲಿ ರಾಖಿ ಕೊನೆಗೆ ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಮದುವೆ ಆಗೋದು ಅದರ ಕಾನ್ಸೆಪ್ಟ್ ಆಗಿತ್ತು. ಅದೇ ಪ್ರಕಾರ ರಾಖಿ ಸಾವಂತ್ ಅಂತಿಮವಾಗಿ ಇಲೇಶ್ ಪರ್ಜನ್ವಾಲಾ ಎನ್ನುವ NRI ವ್ಯಕ್ತಿಯನ್ನ ವರಿಸ್ತಾಳೆ. ಆದ್ರೆ ಕೆಲವೇ ದಿನಗಳಲ್ಲಿ ನನಗೂ ಅವನಿಗೂ ಹೊಂದಿಕೆ ಆಗೋದಿಲ್ಲ ಅಂತ ಮದುವೆಯನ್ನ ಮುರ್ಕೊಂಡ್ ಬೇರೆ ಆಗ್ತಾಳೆ. ಇದಾದ್ಮೇಲೆ ರಾಖಿ ಅಭಿಷೇಕ್ ಅವಸ್ತಿ ಅನ್ನೋ ವ್ಯಕ್ತಿ ಜೊತೆ ಮದುವೆ ಆಗ್ತೀನಿ ಅಂತ ಡಂಗೂರ ಸಾರಿದ್ಲು. ನಾಚ್ ವಾಲಿಯೇ ಅನ್ನೋ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಅಭಿಷೇಕ್ ರಾಖಿ ಸಾವಂತ್ಗೆ ಪಾರ್ಟ್ನರ್ ಆಗಿದ್ದ. ಆದ್ರೆ 2011ರ ವ್ಯಾಲೆಂಟೈನ್ಸ್ ಡೇ ದಿನ ರಾಖಿ ಮಾಧ್ಯಮಗಳ ಮುಂದೆಗೆ ಅವನ ಕೆನ್ನೆಗೆ ಬಾಲ್ಸಿ ಬ್ರೇಕಪ್ ಮಾಡ್ಕೋತಾಳೆ. ಇದಾದ್ಮೇಲೆ 2018ರಲ್ಲಿ ರಾಖಿ ಸಾವಂತ್ ಕಂತೆಗೆ ತಕ್ಕ ಬೋಂತೆ ಅನ್ನೋ ಹಾಗೆ ದೀಪಕ್ ಕಲಾಲ್ ಅನ್ನೋ ಕಾಮಿಡಿಯನ್ ಒಬ್ಬನ ಜೊತೆ ಮದ್ವೆ ಆಗ್ತೀನಿ ಅಂತ ಮೀಡಿಯಾಗಳ ಮುಂದೆ ಸರಸ ಆಡಿದ್ದೇ ಆಡಿದ್ದು. ಆದ್ರೆ ಕೆಲವೇ ದಿನಗಳಲ್ಲಿ ರಾಖಿ ಅವನು ಗಂಡ್ಸೇ ಅಲ್ಲ ಅಂತ ಅವನನ್ನ ಹೊರಗೆ ದಬ್ಬಿದ್ರೆ ದೀಪಕ್ ಕಲಾಲ್ ಅನ್ನೋ ಪ್ಯಾಲಿ ಮನುಷ್ಯ ರಾಖಿ ನನ್ನಿಂದ 1 ಕೋಟಿ ತಗೊಂಡಿದ್ಲು, ವಾಪಸ್ ಕೊಡ್ತಾ ಇಲ್ಲ ಅಂತ ಗೋಳಾಡಿದ್ದ.
पता चल गया कि दीपक इज नॉट अ मैन, इज अ गे मैन. ಆಮೇಲೆ 2019ರಲ್ಲಿ ರಾಖಿ ರಿತೇಶ್ ಸಿಂಗ್ ಅನ್ನೋ ವ್ಯಕ್ತಿ ಜೊತೆ ಮದುವೆಯಾಗಿ 3 ವರ್ಷಗಳ ಸುದೀರ್ಘ ಕಾಲ ಸಂಸಾರವನ್ನು ನಡೆಸ್ತಾಳೆ. 3 ವರ್ಷ ಒಬ್ಬ ಗಂಡನ ಜೊತೆ ಕಾಲ ಕಳೆಯುವುದಂದ್ರೆ ರಾಖಿಗೆ ಒಂದು ಜನ್ಮಕ್ಕಿಂತ ದೊಡ್ಡದು. ಕೊನೆಗೂ 2022ರಲ್ಲಿ ರಿತೇಶ್ ಸಿಂಗ್ಗೆ ಟಾಟಾ ಗುಡ್ ಬೈ ಹೇಳಿದ ನಂತರ ಮೈಸೂರಿನ ಆದಿಲ್ ಖಾನ್ ದುರಾನಿ ಅನ್ನೋ ವ್ಯಕ್ತಿಯ ಹಿಂದೆ ಬೀಳ್ತಾಳೆ. ಈ ಆದಿಲ್ ಖಾನ್ ದುರಾನಿಯಂತೂ ರಾಖಿ ಸಿಕ್ತಿದ್ದ ಹಾಗೆ ಬ್ರ್ಯಾಂಡ್ ನ್ಯೂ BMW ಕಾರನ್ನ ಗಿಫ್ಟ್ ಕೊಟ್ಟಿದ್ದೇ ತಡ. ಜಗತ್ತಿನಲ್ಲಿ ಇವನಿಗಿಂತ ಒಳ್ಳೆಯ ಗನಸೇ ಇಲ್ಲ ಅಂತ ರಾಖಿ ISI ಸರ್ಟಿಫಿಕೇಟ್ ಕೊಟ್ಟೇ ಬಿಟ್ಟಿದ್ಲು. ಇಷ್ಟೇ ಅಲ್ಲ, 2022ರಲ್ಲಿ ಅವನ ಜೊತೆ ಮದುವೆಯಾಗಿ ರಾಖಿ ಗಂಡ ಆದಿಲ್ಗೋಸ್ಕರ ತನ್ನ ಹೆಸರನ್ನು ಫಾತಿಮಾ ಅಂತ ಬದಲಾಯಿಸ್ಕೋತಾಳೆ. ಆದ್ರೆ ಕೆಲವೇ ತಿಂಗಳಲ್ಲಿ ಏನಾಯ್ತು ಅನ್ನೋದನ್ನ ನೀವು ನೋಡಿರಬಹುದು. ಆಮೇಲೆ ಅವನು ಕ್ರಿಮಿನಲ್, ವಂಚಕ ಅಂತೆಲ್ಲ ಹೇಳಿ ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಿಗೂ ಕಳಿಸ್ತಾಳೆ. ಇದೀಗ ದುಬೈನಲ್ಲಿ ಯಾರೋ ಹೊಸ ಬಲಿಕಾ ಬಕ್ರ ಸಿಕ್ಕಿದಾನೆ ಅನ್ನೋ ಸುದ್ದಿ ಇದೆ. ಸದ್ಯದಲ್ಲಿ ಅದು ಕೂಡ ಸ್ಫೋಟಗೊಳ್ಳಬಹುದು. ಒಂದ್ಸಲ ರಾಮದೇವ್ ಬಾಬಾ ಒಪ್ಕೊಂಡ್ರೆ ನಾನ್ ಮದುವೆ ಆಗೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾಳೆ. ಮತ್ತೊಮ್ಮೆ ಸನಿ ಲಿಯೋನ್ನಿಂದ ದೇಶದ ಜನ ಹಾಳಾಗ್ತಿದ್ದಾರೆ, ಅವಳನ್ನ ಭಾರತದಿಂದ ಓಡಿಸ್ಬೇಕು ಅಂತಾಳೆ. You Sunny Leone, you get lost from my India, okay? You just get lost from my film industry. ಸನ್ನಿ ಲಿಯೋನಿ ಯಾವಾಗ ಹಿಂದಿ ಚಿತ್ರಗಳಲ್ಲಿ ಐಟಮ್ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ಲೋ ಆಗ ರಾಖಿ ಸಾವಂತ್ಗೆ ಸಿಗೋ ಅವಕಾಶಗಳು ಕಡಿಮೆಯಾಗಿತ್ತು. ಹಾಗಾಗಿ ರಾಖಿಗೆ ಸನ್ನಿನ ನೋಡಿದ್ರೆ ಆಗ್ತಿರ್ಲಿಲ್ಲ. ಇದರ ಮಧ್ಯೆ ಒಮ್ಮೆ ರಾಜಕಾರಣಿ ಆಗ್ತೀನಿ ಅಂತ ಚುನಾವಣೆಗೂ ನಿಂತು ಠೇವಣಿ ಕೂಡ ಕಳ್ಕೊಂಡಿದ್ದ ರಾಖಿ ಸಾವಂತ್ಗೆ 3ನೇ ಸುತ್ತಿನ ಮತ ಎಣಿಕೆ ಮುಗಿದಾಗ ಬರೋಬ್ಬರಿ 15 ಮತಗಳು ಬಿದ್ದಿತ್ತು. ಇನ್ನು ನಟಿ ಶರ್ಲಿನ್ ಚೋಪ್ರಾ ಜೊತೆಗಂತೂ ಇವಳದ್ದು ಬೀದಿ ಜಗಳ. ಮತ್ತೊಮ್ಮೆ ಕರಣ್ ಜೋಹರ್ ಕಾರ್ಯಕ್ರಮದಲ್ಲಿ ಕಾಸ್ಮೆಟಿಕ್ ಸರ್ಜರಿ ಬಗ್ಗೆ ಮಾತಾಡ್ತಾ ದೇವ್ರು ಯಾವ ವಸ್ತುವನ್ನ ನಮ್ಗೆ ಸರಿಯಾಗಿ ಕೊಡೋದಿಲ್ವೋ ಅದನ್ನ ಡಾಕ್ಟರ್ ಕೊಡ್ತಾರೆ ಅಂತ ಹೇಳಿ ಎಲ್ಲರ ಹುಬ್ಬೇರಿಸಿದ್ಲು. ಎಲ್ಲಕ್ಕಿಂತ ವಿಶೇಷ ಅಂದ್ರೆ ಕೆಲವು ದಿನಗಳ ಹಿಂದೆ ರಾಹುಲ್ ಗಾಂಧಿ ತನ್ನ ಕ್ಲೋಸ್ ಫ್ರೆಂಡ್ ಅನ್ನೋ ಹಾಗೆ ಎಲ್ಲರ ಮುಂದೆ ರಾಹುಲ್ ಗಾಂಧಿಗೆ ಫೋನ್ ಮಾಡಿ ಮಾತಾಡಿದ್ಲು. नमस्कार राहुल जी, कैसे हैं? राहुल जी आप चिंता ना करें, मैं आपकी राखी सावंत कंगना रनावत के ऑपोजिट मंडी में खड़ी रहूंगी. जितना जोर लगा सकते आप जोर लगा दीजिए. र से राहुल, र से राखी, र से राजनीति और ज से जीत हमारी जरूर होगी. ಆದ್ರೆ ಆ ಕಡೆಯಿಂದ ಯಾರು ಮಾತಾಡ್ತಿದ್ರೋ ದೇವರಿಗೆ ಗೊತ್ತು. ಇಂತಹ ವಿಶೇಷ ಹಿನ್ನೆಲೆ ಇರೋ ರಾಖಿ ಸಾವಂತ್ ನಿರ್ಮಾಪಕ, ನಿರ್ದೇಶಕರ ಜೊತೆಗೆ ಹೀರೋಯಿನ್ಗಳ ಕಾಂಪ್ರಮೈಸ್ ಬಗ್ಗೆ ಮಾತನಾಡಿದ್ದು ವಿಚಿತ್ರವೇ ಸರಿ.